ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಬಹು ನಿರೀಕ್ಷಿತ ಚಿತ್ರ ಏನಿತ್ತು, ರಾಜಮೌಳಿ ಒಂದು ನಿರ್ದೇಶನದ ಚಿತ್ರ, ಮತ್ತು ಅದು ಮಹೇಶ್ ಬಾಬು ರಾಜಮೌಳಿ ಇಬ್ಬರ ಒಂದು ಕಾಂಬಿನೇಷನಲ್ಲಿ ಏನೋ ಒಂದು ಸಿನಿಮಾ ಬರ್ತಾ ಇದೆ ಅನ್ನುವಂಥ ಒಂದು ವಿಚಾರ ಇತ್ತು. SSMP ಆ ಒಂದು ಚಿತ್ರದ ಬಗ್ಗೆ ಅಪ್ಡೇಟ್ ಏನು ಬಂದಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫಸ್ಟ್ ಲುಕ್ಕನ್ನು ಕೂಡ ರಿಲೀಸ್ ಮಾಡಲಾಗಿದೆ. ರಾಜಮೌಳಿ ಕಡೆಯಿಂದ ಒಂದು ಭಾರಿ ನಿರೀಕ್ಷೆಯಲ್ಲಿದ್ದಂತಹ ಚಿತ್ರ, ಮತ್ತು ಇದೇ ಮೊದಲ ಬಾರಿಗೆ ರಾಜಮೌಳಿ ಮಹೇಶ್ ಬಾಬು ಜೊತೆ ಮಾಡ್ತಾ ಇರುವಂತಹ ಚಿತ್ರ ಏನು, ಅದಕ್ಕೆ ಹೆಸರಿಟ್ಟಾಗಿದೆ ಈಗ ವಾರಣಾಸಿ ಅಂತ. ಆ ಒಂದು ಚಿತ್ರದ ಒಂದು ಫಸ್ಟ್ ಲುಕ್ಕನ್ನು ರಿಲೀಸ್ ಮಾಡಿದೆ ಚಿತ್ರತಂಡ, ಟೀಸರನ್ನೇ ರಿಲೀಸ್ ಮಾಡಿದೆ. ಆದರೆ ಈಗ ಆ ಒಂದು ಟೀಸರ್ ಇಡೀ ಒಂದು ದೇಶಕ್ಕೆ, ಜಗತ್ತಿಗೆ, ನಮ್ಮ ಭಾರತದ ಕಡೆ ತಿರುಗಿ ನೋಡೋ ರೀತಿಯಲ್ಲಿ ಮಾಡಿದ್ದಾರೆ, ನಡೆಸ್ಕೊಟ್ಟಿದ್ದಾರೆ. ಅಂತಹ ಒಂದು ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಕ್ಕಿದೆ ಬಿಡುಗಡೆ ಆಗೋದಕ್ಕೂ ಮುಂಚೆನೇ ಈ ಒಂದು ಚಿತ್ರಕ್ಕೆ. ಯಾಕಂದರೆ ರಾಜಮೌಳಿ ಸಿನಿಮಾ ಅಂದರೆ ಸಾಮಾನ್ಯವಾಗಿ ಒಂದು ದೊಡ್ಡ ಹೈಪ್ ಇದ್ದೇ ಇರುತ್ತೆ. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನು ಕತೆ ಇರುತ್ತೆ, ಯಾವ ಹೀರೋ ಜೊತೆ ಮಾಡ್ತಾರೆ, ಈ ರೀತಿಯಂಥ ಎಲ್ಲ ಒಂದು ವಿಚಾರಗಳು ಮೊದಲೇ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಕೆಲವೊಂದು ಹೀರೋಗಳಿಗೆ ಆಸೆ ಕೂಡ ಇರುತ್ತೆ, ನಾನು ಸಿನಿಮಾವನ್ನು ಮಾಡಿದ್ರೆ ಇಂತಹ ಒಂದು ಡೈರೆಕ್ಟರ್ ಜೊತೆ ಮಾಡಬೇಕಪ್ಪ ಅನ್ನುವಂತಹ ಮಾತನ್ನು ಎಲ್ಲರೂ ಕೂಡ ಆಸೆ ಪಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈಗ ಮೊದಲ ಬಾರಿಗೆ ಮಹೇಶ್ ಬಾಬು ಜೊತೆ ಮಾಡ್ತಾ ಇದ್ದಾರೆ. ಇನ್ನು ತೆಲುಗು ಪ್ರೇಕ್ಷಕರಂತೂ ಈ ಒಂದು ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಖುಷಿ ಆಗಿಬಿಡ್ತಾರೆ. ಯಾಕಂದರೆ ಒಂದು ಅಪ್ಡೇಟ್ ಸಿಗ್ತಲ್ಲ ಈ ಒಂದು ವಿಚಾರವಾಗಿ. SSMB ಅಂತ ಹೇಳ್ತಾ ಇದ್ರು, ಅಲ್ಲ ಈಗ ವಾರಣಾಸಿ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಹೈದರಾಬಾದ್ನ ಒಂದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಏನು ಒಂದು ದೊಡ್ಡದಾಗಿ ಒಂದು ಸೆಟ್ ಹಾಕಲಾಗಿತ್ತು. ಅಲ್ಲಿ ಲಕ್ಷಾಂತರ ಜನ ಕೂಡ ಸೇರಿದರು. ಆ ಜನದಲ್ಲಿ ಮುಖ್ಯವಾಗಿ ನೋಡಿ, ಜಪಾನ್, UK, ಬೇರೆ ಬೇರೆ ದೇಶಗಳಿಂದ ಕೂಡ ಮೀಡಿಯಾದವರು ಬಂದಿದ್ದರು, ಪತ್ರಕರ್ತರು. ಯಾಕಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು, ಕರೆಸಿದ್ರು ಕೂಡ. ಗೊತ್ತಾಗಬೇಕು ಎಲ್ಲ ಕಡೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ, ಪ್ಯಾನ್ ಇಂಡಿಯಾನೋ ಪ್ಯಾನ್ ವರ್ಲ್ಡೋ ಗೊತ್ತಾಗಬೇಕಲ್ಲ. ಹೀಗಾಗಿ ಅದಕ್ಕಾಗಿ ಬೇರೆ ಬೇರೆ ದೇಶಗಳಿಂದ ಪತ್ರಕರ್ತರು ಕೂಡ ಬಂದಿದ್ದರು. ಅವರ ಉಪಸ್ಥಿತಿಯಲ್ಲಿ ನೋಡಿ 130 ಅಡಿ ಎತ್ತರದ ಒಂದು ಮತ್ತು 130 ಅಡಿ ಅಗಲದ ಬೃಹತ್ತಾಕಾರದ ಒಂದು LED ಕೂಡ ಅಲ್ಲಿ ಇರಿಸಿದ್ರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. SS ರಾಜಮೌಳಿ ಅಂದರೆ ತನ್ನ ಒಂದು ಹೊಸ ಹೊಸ ಆಲೋಚನೆಗಳಿಂದನೇ ಸಿನಿಮಾದ ಒಂದು ಹೈಪನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ಏನೋ ಒಂದು ಮಾಡ್ತಾ ಇರ್ತಾರೆ, ಕೆಲವೊಂದು ವಿಚಾರಗಳನ್ನ ವಿಭಿನ್ನವಾಗಿ. ಸಿನಿಮಾದ ಒಂದು ಹೆಸರು ಮತ್ತು ನಾಯಕ ಯಾರಿದ್ದಾರೆ, ಮಹೇಶ್ ಬಾಬು, ಅವರ ಒಂದು ಫಸ್ಟ್ ಲುಕ್ ಯಾವ ರೀತಿಯಾಗಿರುತ್ತೆ, ಹೆಂಗೆ ಕಾಣಿಸ್ಕೊಳ್ತಾರೆ, ಅದೆಲ್ಲವೂ ಕೂಡ ಈಗ ರಿವೀಲ್ ಆಗಿದೆ, ಜನರ ಮುಂದೆ ತೋರಿಸಿದ್ದಾರೆ. ಈ ಸಿನಿಮಾ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ವಾರಣಾಸಿ ಎನ್ನುವಂತಹ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಬಹುದೆನ್ನುವಂತಹ ನಿರೀಕ್ಷೆ ಇದೆ. ರಾಜಮೌಳಿ ಈ ಬಾರಿ ಏನು ಈ ಒಂದು ಹೆಸರನ್ನು ಅನೌನ್ಸ್ ಮಾಡೋದಾಗಿರ್ಬೋದು, ಫಸ್ಟ್ ಲುಕ್ ಕೊಡೋದಾಗಿರುವಂಥದ್ದು ಏನು ಇಡೀ ಜಗತ್ತಿಗೆ ಇದು ಹೊಸ ರೀತಿ ಅನ್ನಿಸ್ತಾ ಇದೆ. ಈ ಸಿನಿಮಾ ಬಾಹುಬಲಿಗಿಂತ ದೊಡ್ಡದಾಗಿರುತ್ತೆ, RRR ಸಿನಿಮಾಕ್ಕಿಂತ ದೊಡ್ಡದಾಗಿರುತ್ತೆ. ಆ ಎರಡೂ ಸಿನಿಮಾಗಳಿಗಿಂತ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೋಗಿ ಇನ್ನೂ ದೊಡ್ಡ ಮಟ್ಟದ ಯಶಸ್ಸನ್ನು ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲರೂ ಕೂಡ ಒಂದು ದೊಡ್ಡ ದೊಡ್ಡ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಇನ್ನು ಈ ಒಂದು ಚಿತ್ರದ ಬಗ್ಗೆ ನೋಡಿ, 30-40 ಕಿಲೋಮೀಟರ್ ದೂರದ ಒಂದು ಸ್ಥಳದಲ್ಲಿ ಲಕ್ಷಾಂತರ ಜನರು ಸೇರ್ಕೊಂಡ್ಬಿಟ್ಟಿದ್ರು ಮಹೇಶ್ ಬಾಬುನ ನೋಡೋಕೆ, ಸಿನಿಮಾದ ಬಗ್ಗೆ ತಿಳಿದುಕೊಳ್ಳೋಕೆ. ಇನ್ನು ಅದಕ್ಕಂತಾನೆ ತಕ್ಕಂತೆ ನೋಡಿ, ಕಾಶಿಯ ಒಂದು ಹಿನ್ನೆಲೆಯಲ್ಲಿ ವಾರಣಾಸಿ ಅಂತ ಹೆಸರಿಟ್ಟಿರೋದ್ರಿಂದ ಆ ಒಂದು ಏನಿದೆ ಸ್ಟೇಜನ್ನು ಡಿಸೈನ್ ಮಾಡಿದರು. ಇದು ಕೂಡ ರಾಜಮೌಳಿಯವರ ಒಂದು ಯೋಚನೆಯಲ್ಲೇ ಬಂದಿರುವಂಥದ್ದು. ಯಾಕಂದರೆ ಅವರೇ ಇಂಥ ಯೋಚನೆಗಳನ್ನು ಮಾಡೋದು. ಹೀಗಾಗಿ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಂಡು ನಡೆಸ್ಕೊಂಡು ಹೋಗಿದ್ದಾರೆ. ಏನೇ ಒಂದು ಸಿನಿಮಾದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾಯಕಿಯಾಗಿ ಪ್ರಿಯಾಂಕಾ ಚೋಪ್ರಾ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಈ ಒಂದು ಸಿನಿಮಾದಲ್ಲಿ ಅವರೇ ನಟಿಸಿ ಮಾಡಿದ್ರು. ಅವರು ಹೇಳ್ತಾರೆ, ನನಗೆ ಖುಷಿ ಇದೆ ಈ ರೀತಿಯಾದ ಒಂದು ಕತೆ ಬಂದಿರೋದು, ಮತ್ತು ವಿಜೇಂದ್ರ ಪ್ರಸಾದ್ ಏನಿದ್ದಾರೆ ಅವ್ರು ಕತೆ ಬರೆದಿದ್ದಾರೆ ಈ ಒಂದು ಇದಕ್ಕೆ. ಹೀಗಾಗಿ ನನಗೆ ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡಿ ತುಂಬ ಖುಷಿಯಿಂದ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದಾರೆ. ಆದರೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ನಾಯಕರಿದ್ದಾರೆ. ಈಗಾಗಲೇ ಗೊತ್ತಿರೋ ಹಾಗೆ ಪೃಥ್ವಿರಾಜ್ ಕೂಡ ಇದ್ದಾರೆ. ಅವರು ಖಳನಾಯಕನಾಗಿ, ಮುಖ್ಯ ಒಂದು ಖಳನಾಯಕನಾಗಿ ಇದರಲ್ಲಿ ಮಾಡ್ತಾ ಇದ್ದಾರೆ, ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇದ್ರ ಬಗ್ಗೆ ರಾಜಮೌಳಿ ಕೂಡ ಮಾತನಾಡಿದ್ದಾರೆ. ಇದು ದೊಡ್ಡ ಮಟ್ಟದ ಒಂದು ಸಿನಿಮಾ ಆಗುತ್ತೆ, ನನಗೆ ನಿರೀಕ್ಷೆ ಇದೆ ಅಂತ ಹೇಳ್ತಾರೆ. ದಿನ ದಿನ ಕೂಡ ಇದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. MM ಕೀರವಾಣಿ ಗೊತ್ತಿರೋ ಹಾಗೆ ಅವರು ಇದಕ್ಕೆ ಸಂಗೀತವನ್ನು ಮಾಡಿದ್ದಾರೆ. ಹೀಗಾಗಿ ಕೆಲವೊಂದು ಡೈಲಾಗ್ಗಳು ತುಂಬ ಚೆನ್ನಾಗಿದೆ ಇದರಲ್ಲಿ. ಆ ರೀತಿಯಾದಂತಹ ಒಂದು ಕಥೆಯನ್ನು ಇಟ್ಕೊಂಡಿದ್ದೀವಿ. 2027ರಲ್ಲಿ ಈ ಒಂದು ಸಿನಿಮಾ ಬರುತ್ತೆ ನಿಮ್ಮ ಮುಂದೆ ಅಂತ ಹೇಳಿರುವಂಥದ್ದು. ಯಾಕಂದರೆ ನಾವು ರಾಜಮೌಳಿ ಸಿನಿಮಾ ಅಂತ ಅಂದ್ಕೊಂಡ್ರೆ ಸುಮಾರು ವರ್ಷಗಳು ಬೇಕು, ಅದಕ್ಕೆ 1, 2, 3 ವರ್ಷ ಹೇಳೋಕ್ಕಾಗಲ್ಲ. ಈಗ ಸದ್ಯಕ್ಕೆ 2025, 26, ಇನ್ನೊಂದು 2 ವರ್ಷ ಬೇಕು ಅಂತ ಹೇಳ್ತಾ ಇದೆ. ಸಂಪೂರ್ಣವಾಗಿ ಒಂದು ಚಿತ್ರ ಎಲ್ಲ ಆಗಿ ನಮ್ಮ ಮುಂದೆ ಬಂದು ಥಿಯೇಟರಿಗೆ ಬಂದು ನಾವು ನೋಡಬೇಕಂದ್ರೆ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಆದರೆ ಈಗ ರಿಲೀಸ್ ಆಗಿರುವಂಥ ಒಂದು ಲುಕ್ಕು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಜನಕ್ಕೆ ಇಷ್ಟ ಆಗಿಬಿಟ್ಟಿದೆ. ಆದರೆ ಕೆಲವರು ಹೇಳ್ತಾ ಇದ್ದಾರೆ, ಬೇರೆ ಒಂದು ಹೀರೋಗಳು ಈ ರೀತಿಯಾಗಿಯೇ ಮಾಡಿದೆ, ಅದನ್ನು ಟ್ರೋಲ್ ಮಾಡ್ತೀರಿ ಯಾಕೆ? ದೊಡ್ಡ ಮಟ್ಟದ ಸಿನಿಮಾಗಳು, ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ ಹೀರೋಗಳು ಮಾಡಿದಾಗ ನೀವು ಅದನ್ನು ಒಪ್ಕೊಳ್ತೀರಿ ಜನ.
ಇದು ನಮಗೆ ನೋವಾಗುತ್ತೆ ಅಂತ ಕೆಲವರು ಹೀರೋಗಳು ಕೂಡ ಮಾತನಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಒಂದು ಟಾಕ್ಗಳು ಕೂಡ ಬರ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಾಗಿ ಮಹೇಶ್ ಬಾಬು ಈ ಒಂದು ಸಿನಿಮಾದಲ್ಲಿ ಬೇರೆ ಥರ ಬೇರೆ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಅದು ನಂದಿಯ ಮೇಲೆ ಏರ್ಕೊಂಡು ಮಹೇಶ್ ಬಾಬು ಬರುವಂಥ ಒಂದು ಫೋಟೋ ಏನಿದೆ ನಿಜಕ್ಕೂ ಕೂಡ ಅದು ಒಂದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಅದೇ ರೀತಿಯಾಗಿ ಬಂದರು. ಹೀಗಾಗಿ ಎಲ್ಲವೂ ಕೂಡ ಏನಿದೆ ಇದರಲ್ಲಿ ಎಲ್ಲೋ ಒಂದು ಕಡೆ ಅಪಸ್ವರ ಕೂಡ ಕೇಳಿ ಬರ್ತದೆ. ಯಾಕಂದರೆ ಈ ಒಂದು ಟೀಸರ್ ಲಾಂಚ್ ಮಾಡಬೇಕಾದ್ರೆ ತಾಂತ್ರಿಕ ಒಂದು ಕಾರಣದಿಂದ ಪ್ರಸಾರ ಏನಾಗಿತ್ತು, ಒಂದು ಕಡೆ ಕೊಂಚ ವಿಳಂಬವಾಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹನುಮಾನ್ ಸಿನಿಮಾ ಏನಿತ್ತಲ್ಲ ಆ ಒಂದು ವಿಚಾರವಾಗಿ ಕೂಡ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜಮೌಳಿಯವರು ಕದ್ದಿದ್ದರ ಅನ್ನುವಂಥ ಒಂದು ವಿಚಾರವಾಗಿ. ಹೀಗಾಗಿ ಅದ್ರ ಬಗ್ಗೆ ಕೂಡ ಸಾಕಷ್ಟು ಮಾತುಗಳು ಕೇಳ್ಬೋದು. ಆದರೆ ಸದ್ಯಕ್ಕೆ ಅವೆಲ್ಲ ಟೀಕೆಗಳನ್ನು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಿನಿಮಾ ಮಾತ್ರ ತುಂಬ ಸೂಪರಾಗಿ ಬರುತ್ತೆ ಆ ನಿರೀಕ್ಷೆಯಲ್ಲಿದ್ದಾರೆ. ರಾಜಮೌಳಿ ಇದ್ರ ಬಗ್ಗೆ ಮಾತನಾಡ್ತಾ ಹೇಳಿದ್ದಾರೆ. ನೋಡಿ, ಈ ಸಿನಿಮಾ ಏನಿದೆ, ಈ ಒಂದು ಸಿನಿಮಾ ಕಥೆ ಏನಿದೆ, ಇದನ್ನು ವಿಸ್ತಾರವಾದಂಥ ಒಂದು ಮಾತಿನಲ್ಲಿ ನಾವು ಹೇಳೋಕ್ಕೆ ಕಷ್ಟ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದ ಒಂದು ಕಥೆ ಆಗಿದೆ ಇದು. ಟೀಸರ್ ನಾವು ಏನು ರೆಡಿ ಮಾಡಬೇಕಾದ್ರೆ ನಮಗೆ ತುಂಬ ಟಾಸ್ಕ್ ಎದುರಾಗಿತ್ತು. ಅದು ಕೂಡ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಮಹೇಶ್ ಬಾಬುನ ನಾವು ಈ ಹಿಂದೆ ಕೃಷ್ಣನ ಪಾತ್ರದಲ್ಲಿ ನಾವು ನೋಡಿದ್ವಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಅಂತ. ಆದರೆ ರಾಮನ ಪಾತ್ರದಲ್ಲಿ ಹೆಂಗೆ ಕಾಣ್ತಾರೋ ಏನೋ ಅಂತ ನನಗೆ ಗೊತ್ತಿರಲಿಲ್ಲ, ಅನುಮಾನ ಇತ್ತು. ಆದರೆ ಅವರಿಗೆ ಆ ಒಂದು ಪಾತ್ರವನ್ನು ಹಾಕಿಸಿದ ಮೇಲೇ ಗೊತ್ತಾಗಿತ್ತು ಇಷ್ಟು ಚೆನ್ನಾಗಿ ಇವರಿಗೆ ಸೂಟ್ ಆಗುತ್ತಾ ಅಂತ. ನನಗೆ ನೋಡಿ ಅದನ್ನು ಶಾಕ್ ಆಯ್ತು ಅಂತ ಹೇಳಿದ್ರು. ಹಂಗಾದರೆ ಇದಕ್ಕೆ ಒಂದು ರಾಮಾಯಣದ ಒಂದು ಟಚ್ ಇದೆ, ಪೌರಾಣಿಕದ ಒಂದು ಟಚ್ ಇದೆ ಈ ಒಂದು ಕತೆಗೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕ್ಲೂವನ್ನು ಕೊಟ್ಟಂತಾಗ್ಬಿಡ್ತು ಈಗ. ಹಾಗಾದರೆ ಈ ಒಂದು ಕಥೆಯಲ್ಲಿ ಮಹೇಶ್ ಬಾಬು ರಾಮನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಂಗಾದರೆ ಎನ್ನುವಂಥ ಒಂದು ವಿಚಾರವನ್ನು ರಾಜಮೌಳಿ ಅವರೇ ಹೇಳಿರುವಂಥದ್ದು. ಇನ್ನು ಈ ಒಂದು ವಿಚಾರವಾಗಿ ಅವರು ಮಾತನಾಡ್ತಾ ಹೇಳ್ತಾರೆ, ಮಹೇಶ್ ಬಾಬು ಅವರ ಒಂದು ಜೀವನದಲ್ಲಿ ಒಂದು ಅತಿ ದೊಡ್ಡ ಸಿನಿಮಾ ಆಗುತ್ತೆ ಇದು. ಈ ಹಿಂದೆ ಬಂದಿರುವಂಥ ಸಿನಿಮಾಗಳೇನಿದೆ, ಬ್ಲಾಕ್ ಬಾಸ್ಟರ್ ಸಿನಿಮಾ ಏನಿದೆ, ಅದೆಲ್ಲದಕ್ಕಿಂತ ದೊಡ್ಡದಾಗುತ್ತೆ. ಇನ್ನು ನನಗೆ ಮುಖ್ಯವಾಗಿ ರಾಮಾಯಣ ಮಹಾಭಾರತ ಅನ್ನುವಂಥ ಒಂದು ಕಥೆಗಳನ್ನು ಮಾಡಬೇಕಂತ ಇತ್ತು, ಆದರೆ ಅದನ್ನೂ ಮಾಡೋಕ್ಕಾಗಿಲ್ಲ. ಆದರೆ ಆ ಒಂದು ಅಂಶಗಳು ಈ ಒಂದು ಕಥೆಯಲ್ಲಿ ಈ ಸಿನಿಮಾದಲ್ಲಿ ಇದೆ. ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾವು ಈ ಹಿಂದೆ ಮಹೇಶ್ ಬಾಬು ಅವರ ತಂದೆ ಏನಿದ್ದಾರೆ, ಕೃಷ್ಣಮರಾಜ್ ಏನಿದ್ದಾರೆ, ಅವರ ಒಂದು ಚಿತ್ರರಂಗದಲ್ಲಿ, ತೆಲುಗಿನ ಚಿತ್ರರಂಗ ಅನೇಕ ಒಂದು ಹೊಸ ಹೊಸ ಪಾತ್ರಗಳನ್ನು ಮಾಡಿದರೆ ಅವ್ರಿಗೆ ಸೆಟ್ ಆಗಿತ್ತು. ಮತ್ತು ಪೌರಾಣಿಕ ಒಂದು ಪಾತ್ರಗಳು ಕೂಡ ಅದೇ ರೀತಿಯಾದ ಒಂದು ಪ್ರೀಮಿಯಮ್ ಲಾರ್ಜ್ ಸ್ಕೇಲ್ನಲ್ಲಿ ಈ ಒಂದು ಸಿನಿಮಾ ಬರ್ತಾ ಇದೆ. ಆ ರೀತಿಯಾದಂತಹ ಸಿನಿಮಾ ಇದು ಅಂತ ಸ್ವತಃ ರಾಜಮೌಳಿನೇ ಈ ಒಂದು ವಾರಣಾಸಿ ಸಿನಿಮಾದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಈಗ ಪ್ರೇಕ್ಷಕರು ಏನಿದ್ದಾರೆ ಅವರಲ್ಲಿ ಕೂಡ ಒಂದು ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ, ಹೇಗಿರಬಹುದು ಸಿನಿಮಾ ಅಂತ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಕೊಟ್ಟಾಗಿದೆ ರಾಜಮೌಳಿ. ಮತ್ತು ರಾಮನಾಗಿ ಮಹೇಶ್ ಬಾಬು ಕಾಣಿಸ್ಕೊಳ್ತಿದ್ದಾರೆ ಎನ್ನುವಂಥ ಸುಳಿವು ಕೂಡ ಕೊಟ್ಟಾಗಿದೆ. ಮುಂದಿನ ದಿನಗಳಲ್ಲಿ ಇದರ ಒಂದು ಚಿತ್ರೀಕರಣ ಕೂಡ ತುಂಬ ಜೋರಾಗಿ ನಡೆಯುತ್ತೆ. 2027 ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇದಿಷ್ಟಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.